ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇಂದಿನ ಈ ಸಂಚಿಕೆಗೆ ಪ್ರೀತಿಯ ಸುಸ್ವಾಗತ. ಎಲ್ಲರಿಗೂ ವೆಲ್ಕಮ್. ಇಂದಿನ ಈ ಸಂಚಿಕೆಯಲ್ಲಿ ಏನು ಇತ್ತೀಚಿನ ದಿನಗಳಲ್ಲಿ ಬಹಳ ದೊಡ್ಡ ಬೆಳವಣಿಗೆ ನೇಮಕಾತಿ ವಿಚಾರದಲ್ಲಿ ನಡೆದಿದೆ. ಸರ್ ಏನು ಹಾಗಾದ್ರೆ ಅಂದರೆ ಮೊನ್ನೆ ನಡೆದಂತಹ ಸಚಿವ ಸಂಪುಟದಲ್ಲಿ 50% ಮೀಸಲಾತಿಯಂತೆ ನಾವು ಅಧಿಸೂಚನೆಯನ್ನು ನಾವು ಹೊರಡಿಸ್ತೀವಿ ಅಂತೇಳಿ ಅಂತಿಮವಾಗಿ ತೀರ್ಪನ್ನು ಮಾಡಲಾಗಿತ್ತು. ಇವತ್ತು ರೋಸ್ಟರ್ ಬಿಂದು ಕೂಡ ಅಂತಿಮವಾಗಿ ಬಿಡುಗಡೆ ಮಾಡಲಾಗಿದೆ. ಅದರ ಮೇಲೆ ಕೂಡ ಒಂದು ವಿಡಿಯೋ ಮಾಡ್ತಾ ಹೋಗ್ತೇನೆ. ಹಾಗಾದರೆ 24,300 ಹುದ್ದೆಗಳು ಆರಂಭಿಕವಾಗಿ ಭರ್ತಿ ಮಾಡಬೇಕು ಅಂತೇಳಿ ಸರ್ಕಾರ ಏನು ಆದೇಶ ಮಾಡಿತ್ತು, ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಅಂತೇಳಿ ನೋಡ್ತಾ ಹೋಗೋಣ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಮಾಹಿತಿಯನ್ನು ನಾನು ಒಂದು ಕಲೆಕ್ಟ್ ಮಾಡಿ ಒಂದು PDF ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಬನ್ನಿ ಹಾಗಾದರೆ ಮಾರ್ಚ್ 2ನೇ ವಾರ ಚಾಲನೆ ಸಾಧ್ಯತೆ. KPSC KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮೂಲಕ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕಂತೇಳಿ ತೀರ್ಮಾನ ಆಗಿದೆ. ಹಾಗಾದರೆ ಸರ್ 56,000 ಸಮಥಿಂಗ್ ಇದ್ವಲ್ಲ ಅಂತಂದರೆ ಮೊದಲ ಆರಂಭಿಕ ಹಂತವಾಗಿ 24,300 ಹುದ್ದೆಗಳನ್ನು ಪ್ರಾರಂಭ ಮಾಡಬೇಕಂತೇಳಿ ಸರ್ಕಾರ ತೀರ್ಮಾನ ಕೈಗೊಂಡಿದೆ. ಬನ್ನಿ ಹಾಗಾದರೆ ಒಟ್ಟು 50% ಮೀಸಲಾತಿ ಮಿತಿಯಲ್ಲಿ 53,000 ನೇರ ನೇಮಕಾತಿ ಹುದ್ದೆ ಭರ್ತಿಗೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಂಡ ಬೆನ್ನಲ್ಲೇ ಮೊದಲ ಹಂತದಲ್ಲಿ 24,300 ಹುದ್ದೆ ತುಂಬಲು ಸರ್ಕಾರ ಹೆಜ್ಜೆ ಇಟ್ಟಿದೆ. ಸರ್ ನೋಡಿ ಏನಂದರೆ ಟೋಟಲ್ 56,000 ಸಮಥಿಂಗ್ ಏನೋ ಇದೆ. ಅದರಲ್ಲಿ ಮೊದಲ ಹಂತದಲ್ಲಿ 24,300 ಹುದ್ದೆಗಳನ್ನು ತುಂಬಬೇಕಂತೇಳಿ ಸರ್ಕಾರ ಒಂದು ಯೋಜನೆಯನ್ನು ರೂಪಿಸಿಕೊಂಡಿದೆ. ಇತ್ತೀಚೆಗೆ ನಡೆದಂತಹ ಧಾರವಾಡದಲ್ಲಿ ನಡೆದಂತಹ ಬೃಹತ್ ಮಟ್ಟದ ಪ್ರತಿಭಟನೆ, ಉದ್ಯೋಗಾಕಾಂಕ್ಷಿಗಳನ್ನು ಮಾಡಿದಂತಹ ಪ್ರತಿಭಟನೆಗೆ ಸರ್ಕಾರ ಒಂದು ರೆಸ್ಪಾನ್ಸನ್ನು ಮಾಡಿದೆ. ಮೊದಲ ಬಾರಿಗೆ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳ ಖಾಲಿ ಹುದ್ದೆ ಭರ್ತಿಗೆ ಆರ್ಥಿಕ ಇಲಾಖೆ ನೀಡಿರುವ ಅನುಮೋದನೆಗೆ ಸಂಬಂಧಿಸಿದಂತೆ ಮಾರ್ಚ್ 2ನೇ ವಾರ ಪ್ರಕ್ರಿಯೆ ಆರಂಭವಾಗುವ ಸಾಧ್ಯತೆ ಇದೆ. ನೋಡಿ, ಸಾರಿಗೆ ಇಲಾಖೆಯಲ್ಲಿ ಅತ್ಯಧಿಕ ನೇಮಕಾತಿ ನಡೀತದಂತೇಳಿ ಅವ್ರು ಹೇಳಿದ್ದಾರೆ. ಬಟ್ ಪೊಲೀಸ್ ಇಲಾಖೆಯಲ್ಲಿ 8,000 ಸಮಥಿಂಗ್ ಪೋಸ್ಟು ಈಗ ತುಂಬಬೇಕಂತೇಳಿ ಪ್ಲಾನಿಂಗ್ ನಡೀತಾ ಇದೆ. ವಿವಿಧ ಹಂತದ ಹುದ್ದೆಗಳಿಗೆ ಪ್ರತ್ಯೇಕವಾಗಿ ಅಥವಾ ಸಾಮೂಹಿಕವಾಗಿ ಅಧಿಸೂಚನೆ ಪ್ರಕಟಿಸಲು ಅವಕಾಶ ಇದೆ. ಸಿಬ್ಬಂದಿ ಕೊರತೆಯಿಂದ ಬಳಲುತ್ತಿರುವ ಇಲಾಖೆಗಳು ತಡ ಮಾಡದೆ ಮುಂದುವರಿಯುವ ಸಾಧ್ಯತೆ ಹೆಚ್ಚಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹಾಗೂ ಕರ್ನಾಟಕ ಲೋಕಸೇವಾ ಆಯೋಗದ ಮೂಲಕ ಪ್ರವೇಶ ಪರೀಕ್ಷೆ ನಡೆಸಿ ಆಯ್ಕೆ ಮಾಡಿಕೊಳ್ಳಲಾಗ್ತದೆ. ಸರ್ ದಯವಿಟ್ಟು ಒಂದು ನಿಮಗೆ ರಿಕ್ವೆಸ್ಟು, ಯಾವುದೇ ಕಾರಣಕ್ಕೂ KPSC ಮುಖಾಂತರ ನೀವು ನೇಮಕಾತಿಯನ್ನು ಮಾಡಬೇಡಿ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಮುಖಾಂತರ ನೀವು ಮಾಡಿ. ನೋಡಿ, ಸರ್ಕಾರ 50% ಮೀಸಲಾತಿ ಮೀರದಂತೆ ಆದೇಶ ಹೊರಡಿಸಿ ನಿರ್ದೇಶನ ನೀಡಲಿದ್ದು, ಬಳಿಕ ಇಲಾಖೆಗಳು ಪರೀಕ್ಷಾ ಘಟಕಗಳಿಗೆ ಅಧಿಸೂಚನೆ ಹೊರಡಿಸಲು ಕೋರಲಿವೆ. ನಂತರ ಅರ್ಜಿ ಆಹ್ವಾನ ಪ್ರಕ್ರಿಯೆ ನಡೆಯುವುದು. ನೋಡಿ, ಈ ಬಾರಿಯ ನೇಮಕಾತಿ ಪಟ್ಟಿಯಲ್ಲಿ ಸಾರಿಗೆ ಇಲಾಖೆ ಹೆಚ್ಚಿನ ಹುದ್ದೆಗಳ ಭರ್ತಿಗೆ ಮುಂದಾಗಿರುವುದು ಒಂದು ವಿಶೇಷ ಅಂತೇಳಿ ಒಂದು ತಿಳಿಸಿಕೊಡಲಾಗಿದೆ. ಆದರೆ ಟೋಟಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಪೊಲೀಸ್ ಕಾನ್ಸ್ಟೇಬಲ್ಸ್ ಆಗಿರ್ಬೋದು, ಟೋಟಲಿ 8,400 ಹುದ್ದೆಗಳು ಈಗ ತುಂಬಬೇಕಂತೇಳಿ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದೆ. ಇದರಲ್ಲಿ C ದರ್ಜೆಯ ಹುದ್ದೆಗಳು ಸಿಂಹಪಾಲನ್ನು ಹೊಂದಿದೆ. ಹಾಗಾದರೆ ನೇಮಕಾತಿಯಲ್ಲಿ ಸರ್ ಮೀಸಲಾತಿ ವಿಚಾರ ಏನಾಯಿತು ಹಾಗಾದರೆ ಅನ್ನೋದಾದರೆ, ಮೀಸಲಾತಿದೊಂದು ಜಿದ್ದಿದೆ. SC ST ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಸಂಬಂಧಿಸಿದಂತಹ ಕೆಲವೊಬ್ಬ ಸಚಿವರು ಇದು ನಮಗೆ ಅನ್ಯಾಯವಾಗುತ್ತಿದೆ, 50% ಮೀಸಲಾತಿ ಮುಖಾಂತರ ನೀವೇನಾದ್ರು ಜಾಬ್ ವೇಕೆನ್ಸಿ ತುಂಬಿದರೆ ನಮ್ಮ ಸಮುದಾಯದ ವಿದ್ಯಾರ್ಥಿಗಳಿಗೆ ಉದ್ಯೋಗಾಕಾಂಕ್ಷಿಗಳಿಗೆ ಅನ್ಯಾಯ ಆಗ್ತದಂತೇಳಿ ಒಂದು ಅಪಸ್ವರವನ್ನು ನುಡಿದಿದ್ದಾರೆ. ಖಾಲಿ ಹುದ್ದೆಗಳ ನೇಮಕಾತಿಗೆ ಸರ್ಕಾರ ಮುಂದಾಗಿರುವುದು ನಿರುದ್ಯೋಗಿ ಯುವ ಜನತೆಗೆ ಸಂತಸ ಮೂಡಿಸಿರುವ ಹೊತ್ತಲ್ಲೇ ಸಮುದಾಯದ ಕೋಪ ಮತ್ತು ಒಳ ಮೀಸಲು ಪಾಲಿಸಬೇಕೆಂಬ ಹಠ ಸರ್ಕಾರಕ್ಕೆ ಸಂಕಷ್ಟವನ್ನು ತಂದೊಡ್ಡಿದೆ. ಆದರೆ ದಿನಾಂಕ 1/3/2026 ಹಿಂದೆ ಇವತ್ತು ಒಂದು ಸರ್ಕಾರದಿಂದ ಒಂದು ಆದೇಶವನ್ನು ಹೊರಡಿಸಲಾಗಿದೆ. 50% ಮೀಸಲಾತಿಯಲ್ಲೇ ನಾವು ಮಾಡ್ತೇವೆ, ಆದರೆ 6% ನೇಮಕಾತಿಯಲ್ಲಿ ಬ್ಯಾಕ್ಲಾಗ್ ಹುದ್ದೆ ಅಂತೇಳಿ ಪರಿಗಣಿಸಿ ಅದನ್ನು ಬ್ಯಾಕ್ಲಾಗ್ಗೊಳಿಸಿ ಅಂತಿಮ ಹಂತದ ತೀರ್ಪು ಬಂದ ಮುಖಾಂತರ ಅದಕ್ಕೆ ನಾವು ಆರ್ಡರ್ ಕಾಪಿಯನ್ನು ಕೊಡ್ತೀವಿ ಅಂತೇಳಿ ಸರ್ಕಾರ ಕ್ಲಿಯರ್ ಕಟ್ ಆಗಿ ಇವತ್ತು ಒಂದು ಆದೇಶವನ್ನು ಹೊರಡಿಸಿದೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಯಾವುದೇ ಸಮುದಾಯ ಸರ್ಕಾರದ ತೀರ್ಮಾನದ ವಿರುದ್ಧ ಬಹಿರಂಗ ಕೋಪತಾಪ
ಪ್ರದರ್ಶಿಸಬಾರದಂತೇಳಿ ಖುದ್ದು ಸಚಿವರೇ ಅಖಾಡಕ್ಕಿಳಿದು ಮನವೊಲಿಕೆಗೆ ಕಸರತ್ತು ಆರಂಭಿಸಿದ್ದಾರೆ. ಈ ನಡುವೆ ಸಮುದಾಯವಾರು ಪ್ರಮುಖರ ಸಭೆ ಕೂಡ ನಡೆದಿದೆ. ಅಭಿಪ್ರಾಯಗಳು ಇನ್ನೆರಡು ದಿನಗಳಲ್ಲಿ ಹೊರಬೀಳಲಿದೆ. 4ನೇ ತಾರೀಕು, ಇದೇ ತಿಂಗಳ 4ನೇ ತಾರೀಕಿನಂದು ಸಂಪೂರ್ಣವಾಗಿ ಅಧಿಸೂಚನೆ, ನೇಮಕಾತಿಯಾಗಿರ್ಬೋದು, ಒಳ ಮೀಸಲಾತಿ, 56% ರಿಸರ್ವೇಷನ್ ಬಗ್ಗೆ ಅಂತಿಮವಾಗಿ ಒಂದು ತೀರ್ಪಿಗೆ ಬಂದು ಸರ್ಕಾರ ಒಂದು ರಾಜ್ಯಪತ್ರವನ್ನು ಹೊರಡಿಸಿ ಅದರ ಮುಖಾಂತರವಾಗಿ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭ ಕೈಗೊಳ್ತದೆ. ಕಲ್ಯಾಣ ಕರ್ನಾಟಕದಲ್ಲಿ 80% ನೇಮಕ ಆಗುತ್ತೆ. ಟೋಟಲ್ 32,132 ಹುದ್ದೆಗಳ ಪೈಕಿ 80% ಹುದ್ದೆ ನೇಮಕ ಮಾಡಲು ಆರ್ಥಿಕ ಇಲಾಖೆಯಿಂದ ಪರಿಭಾವಿತ ಸಹಮತಿ ಇದೆ. ಅಂದರೆ ಇಲಾಖೆಗಳು ಅಧಿಸೂಚನೆ ಹೊರಡಿಸಿ ನಂತರ ಅನುಮತಿ ಪಡೆದುಕೊಳ್ಳಬಹುದಾಗಿದೆ. ನೋಡಿ, ಆಲ್ಮೋಸ್ಟ್ 90% ನೇಮಕಾತಿ ಪ್ರಕ್ರಿಯೆಗೆ ಚಾಲನೆಗೆ ಸಿದ್ಧತೆ ಕೈಗೊಳ್ಳಲಾಗಿದೆ. ಇದೇ ತಿಂಗಳಲ್ಲಿ ನೇಮಕಾತಿ ಪ್ರಕ್ರಿಯೆಗಳು ಪ್ರಾರಂಭಗೊಳ್ಳುವುದು 100ಕ್ಕೆ 100 ಸತ್ಯ. ಹಾಗಾದರೆ ಒತ್ತಡ ಏರಲು ಅಭಿಯಾನ. ಸರ್, ಏನು ಒತ್ತಡ ಏರಲು? ದಯವಿಟ್ಟು ಇದೊಂದ್ಸರಿ ನೋಟಿಫಿಕೇಶನ್ ಮಾಡಲು ಅವಕಾಶ ಮಾಡಿಕೊಡಿ. ಎಲ್ಲ ಆಕಾಂಕ್ಷಿಗಳಿಗೆ ಇದು ಬಹಳ ತುಂಬ ಒಳ್ಳೆಯದಾಗ್ತದೆ. ನೇಮಕ ಪ್ರಕ್ರಿಯೆ ಆರಂಭಿಸಲು ಸರ್ಕಾರ ಹಸಿರು ನಿಶಾನೆ ತೋರಿಸಿದೆ. ಆದರೆ ಇಲಾಖೆಗಳು ನಿಧಾನಗತಿ ಧೋರಣೆ ತಾಳಬಾರದು ಎಂಬ ಕಾರಣಕ್ಕೆ ಉದ್ಯೋಗಾಕಾಂಕ್ಷಿಗಳು ಅಭಿಯಾನ ನಡೆಸಲು ಉದ್ದೇಶಿಸಿದ್ದಾರೆ. ಅಂದರೆ ಹಣಕಾಸು ಇಲಾಖೆಯಿಂದ ಅನುಮತಿ ಪಡೆದುಕೊಂಡಿರುವ ಇಲಾಖೆಗಳ ಪ್ರಧಾನ ಕಾರ್ಯದರ್ಶಿಯನ್ನು ಉದ್ಯೋಗಾಕಾಂಕ್ಷಿಗಳ ತಂಡ ಖುದ್ದು ಭೇಟಿ ಮಾಡಿ ಮನವಿ ಮಾಡಲು ನಿರ್ದೇಶಿಸಿದೆ. ಅದರಲ್ಲಿ ಇತ್ತೀಚೆಗೆ ಮೈಸೂರಿನಲ್ಲಿ ನಡೆದಂತಹ, ಗುಲ್ಬರ್ಗದಲ್ಲಿ ನಡೆದಂತಹ ಒಂದು ಪ್ರತಿಭಟನೆಗಳು ಕೂಡ ಇದಕ್ಕೆ ಒಂದು ಖುದ್ದು ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದ್ದಾರೆ. ಬನ್ನಿ ಹಾಗಾದರೆ ಭರ್ತಿ ಮಂಜೂರಾತಿ ಹುದ್ದೆಗಳ ಮಾಹಿತಿ. ಎಷ್ಟು ಹುದ್ದೆಗಳ ಮಾಹಿತಿ ನೋಡ್ತಾ ಹೋಗೋದಾದರೆ ನೋಡಿ, ಸರ್ಕಾರವು ಈಗಾಗಲೇ ಈ ಕೆಳಕಂಡ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಅನುಮತಿಯನ್ನು ನೀಡಿರುತ್ತದೆ. ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿದ್ದು. ಮುಂದೆ ನೋಡ್ತಾ ಹೋಗೋಣ. ಕಂದಾಯ ಇಲಾಖೆ, ಸಾರಿಗೆ ಇಲಾಖೆ, ಪಶುಸಂಗೋಪನೆ, ಆರೋಗ್ಯ ಇಲಾಖೆ, ಇತರ ಇಲಾಖೆಗಳಿಂದ ಎಷ್ಟೆಷ್ಟು ಹುದ್ದೆಗಳನ್ನು ತುಂಬಬೇಕಂತೇಳಿ ಸರ್ಕಾರ ತೀರ್ಮಾನ ಕೈಗೊಂಡಿದೆ ಅಂತ ನೋಡ್ತಾ ಹೋಗೋಣ. ನೋಡಿ, ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ DSI ಟೋಟಲು ಕಲ್ಯಾಣ ಕರ್ನಾಟಕಕ್ಕೆ 5 ಇದೆ. ಕಲ್ಯಾಣ ಕರ್ನಾಟಕೇತರ 15, ಟೋಟಲ್ 20 ಹುದ್ದೆಗಳು ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಯಲ್ಲಿ ಖಾಲಿ ಇದೆ. ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ನೋಡಿ, APC ಆರ್ಮಡ್ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ 275, ಕಲ್ಯಾಣ ಕರ್ನಾಟಕೇತರ 1375, ಟೋಟಲ್ 1650 ಹುದ್ದೆಗಳು ಖಾಲಿ ಇದೆ. ಆರ್ಥಿಕ ಇಲಾಖೆ ಅನುಮೋದನೆ ದೊರೆತಿದೆ. ಇದಕ್ಕೆ ಇನ್ನೂ ಸ್ವಲ್ಪ 1000 ಹುದ್ದೆಗಳು ಯಾಡ್ ಆಗ್ಬೋದು ಅಂತೇಳಿ ಬಲ್ಲ ಮಾಹಿತಿಯಿಂದ ಒಂದು ಮಾಹಿತಿ ಸಿಕ್ಕಿದೆ. ನೋಡಿ, ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ನೋಡಿ 610 ಹುದ್ದೆಗಳು ಕಲ್ಯಾಣ ಕರ್ನಾಟಕ, 3500 ಕಲ್ಯಾಣ ಕರ್ನಾಟಕೇತರ ಹುದ್ದೆಗಳು ಖಾಲಿ ಇದೆ. ಒಟ್ಟು 4110 ಹುದ್ದೆಗಳು ಖಾಲಿ ಇದೆ. ಸ್ಪೆಷಲ್ ರಿಸರ್ವ್ ಕಾನ್ಸ್ಟೇಬಲ್ KSRP 532 ಕಲ್ಯಾಣ ಕರ್ನಾಟಕ ಇದ್ದರೆ 1500 ಕಲ್ಯಾಣ ಕರ್ನಾಟಕೇತರ, ಟೋಟಲ್ 2032 ಹುದ್ದೆಗಳು ಆರ್ಥಿಕ ಇಲಾಖೆಯಿಂದ ಅನುಮೋದನೆಯನ್ನು ದೊರೆತು ನೇಮಕಾತಿಗೆ ಸಿದ್ಧತೆಯನ್ನು ನಡೆಸುತ್ತಿರುವುದರಲ್ಲಿ ಮೊದಲನೇದಾಗಿ KSRPಯು ಮುಂಚೂಣಿಯಲ್ಲಿದೆ. ಮೊದಲ ನೋಟಿಫಿಕೇಶನ್ ಇದೇ ಆಗಬಹುದು ಅಂತೇಳಿ ಒಂದು ಚರ್ಚೆ ನಡೀತಾ ಇದೆ. ಪೊಲೀಸ್ ಕಾನ್ಸ್ಟೇಬಲ್ KSISF ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಮೆಟ್ರೋ ಆಗಿರ್ಬೋದು, ಅಣೆಕಟ್ಟುಗಳಾಗಿರ್ಬೋದು, ರಾಜ್ಯದಲ್ಲಿ ಸಂಬಂಧಪಟ್ಟಂತಹ ವಿಮಾನ ನಿಲ್ದಾಣದಲ್ಲಿ ಕರ್ತವ್ಯ ನಿರ್ವಹಿಸಿದಂತಹ ಕಾನ್ಸ್ಟೇಬಲ್ಗಳು 340 ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕಿದ್ದರೆ ಕಲ್ಯಾಣ ಕರ್ನಾಟಕೇತರಕ್ಕೆ ಹುದ್ದೆಗಳು ಖಾಲಿ ಇಲ್ಲ. ಟೋಟಲ್ 340 ಹುದ್ದೆಗಳು ಖಾಲಿ ಇದೆ. ನೋಡಿ, ಕ್ರೀಡಾ ಮೀಸಲಾತಿ ಹುದ್ದೆಗಳು PSI ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಲ್ಲಿ 104 ಕ್ರೀಡಾ ಮೀಸಲಾತಿ ಇದೆ. ಟೋಟಲು 8256 ಪೊಲೀಸ್ ಇಲಾಖೆಯಲ್ಲಿ ಭರ್ತಿ ನಡೆಯಲು ನೇಮಕಾತಿ ಸಿದ್ಧತೆಯನ್ನು ನಡೆಸಿಕೊಳ್ತಿದ್ದಾರೆ. ನೋಡಿ, ಸರ್ಕಾರದ ನಿರ್ದೇಶನದಂತೆ ಮೇಲ್ಕಂಡ ಖಾಲಿ ಹುದ್ದೆಗಳ ಭರ್ತಿಗಾಗಿ ಅಧಿಸೂಚನೆಗಳನ್ನು ಪ್ರಕಟಿಸುವ ಹಾಗೂ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿ ಅಭ್ಯರ್ಥಿಗಳ ಲಿಖಿತ ಪರೀಕ್ಷೆಯನ್ನು ನಡೆಸುವ ಪ್ರಕ್ರಿಯೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನಡೆಸಲು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ನೇಮಕಾತಿ ವಿಭಾಗ ಅಥವಾ ನೇಮಕಾತಿ ಕಚೇರಿ ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡುವೆ ಒಪ್ಪಂದವಾಗಿರುತ್ತದೆ. ನಿಮಗೆ ಇದು ಒಂದು ಮಾಹಿತಿ ನಿಮಗೆ ಗೊತ್ತಿರಲಿ, ಒಪ್ಪಂದ ಆಗಿದೆ. ಮುಂದೆ ಚೇಂಜ್ ಆಗಬಹುದು, ಆಗದೇ ಇರಬಹುದು. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಥವಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಈ ಪರೀಕ್ಷೆಯನ್ನು ನಡೆಸಿ ಪುನಃ ಕರ್ನಾಟಕ ಸ್ಟೇಟ್ ಪೊಲೀಸ್ ಬೋರ್ಡ್ಗೆ ಕೊಡಬಹುದು.
ನೋಡ್ತಾ ಹೋಗೋಣ. ಮುಂದಿನ ದಿನಗಳಲ್ಲಿ ಅಪ್ಡೇಟನ್ನು ನಾನು ತಿಳಿಸ್ತಾ ಹೋಗ್ತೇನೆ. ಈ ಮಧ್ಯೆ ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ಮೀಸಲಾತಿಯು 50% ಹೆಚ್ಚಾಗಿರೋದ್ರಿಂದ ಮಾನ್ಯ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ ಇದೆ. ಅದು ಕ್ಲಿಯರ್ ಆಯಿತು. 50% ಮುಖಾಂತರ ನೀವು ಮಾಡಿ ಅಂತ ಹೇಳಿದರು. 6% ಬ್ಯಾಕ್ಲಾಗನ್ನು ಮಾಡ್ಬೋದು ಅಂತೇಳಿ ಅಟಾರ್ನಿ ಜನರಲ್ ಅವರ ಮುಖಾಂತರ ಅವರ ಸಮ್ಮುಖದಲ್ಲಿ ನೇಮಕಾತಿ ಪ್ರಕ್ರಿಯೆಯನ್ನು ಚಾಲನೆ ಕೊಡಲು ಇದೇ ವಾರದಲ್ಲಿ ಸಿದ್ಧತೆಯನ್ನು ನಡೆಸಿಕೊಳ್ತಾ ಇದ್ದಾರೆ. ನೋಡಿ, ಸದರಿ ಪ್ರಕರಣಕ್ಕೆ ಮಾನ್ಯ ಉಚ್ಚ ನ್ಯಾಯಾಲಯದಿಂದ ನೀಡಲಾದ ಆದೇಶ ಮೇಲ್ಕಂಡ ಖಾಲಿ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲು ಕ್ರಮ ಕೈಗೊಳ್ಳಲಾಗುವುದು. ಆಲ್ರೆಡಿ ಹೈಕೋರ್ಟು ಒಂದು ತೀರ್ಮಾನಕ್ಕೆ ಬಂದಿದೆ. ಸರ್, ಏನಂದರೆ ನೀವು 50% ಮೀಸಲಾತಿಯ ಅನುಗುಣವಾಗಿ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಬಹುದು. ನಮ್ಮದು ಯಾವುದೇ ಅಡೆತಡೆಗಳು ಅದಕ್ಕಿಲ್ಲ. ಆದರೆ 56% ಮೀಸಲಾತಿ ಮುಖಾಂತರ ನೀವು ಮಾಡ್ತೀರ ಅನ್ನೋದಾದರೆ ಅದಕ್ಕೆ ಕೇಂದ್ರ ಸರ್ಕಾರದಿಂದ 9ನೇ ಅನುಸೂಚಿಗೆ ನೀವು ಸೇರ್ಪಡೆ ಮಾಡಿಕೊಂಡು ಕಾನೂನುಬದ್ಧವಾಗಿ ನೀವು ಮಾಡಬಹುದು. ಇದು ನಿಮಗೆ ಬಿಟ್ಟಿದ್ದು ಅಂತೇಳಿ ಹೈಕೋರ್ಟು ಕ್ಲಿಯರ್ ಕಟ್ ಆಗಿ ಹೇಳಿದೆ. ಬನ್ನಿ, ಹಾಗಾದರೆ ಇನ್ನು ಮತ್ತೆ ಯಾವ ಇಲಾಖೆಯಲ್ಲಿ ಖಾಲಿ ಇದೆ ಅಂತ ನೋಡೋದಾದರೆ ನೋಡಿ, ಕೃಷಿ ಇಲಾಖೆಯಲ್ಲಿ ಗ್ರೂಪ್ ಎ 72, ಗ್ರೂಪ್ ಬಿ 100, ಗ್ರೂಪ್ ಸಿ 388, ಟೋಟಲ್ 553 ಕೃಷಿ ಇಲಾಖೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳು ಮತ್ತು ಆರ್ಥಿಕ ಇಲಾಖೆಯಿಂದ ಅನುಮತಿ ದೊರೆತಂತಹ ಹುದ್ದೆಗಳಾಗಿವೆ. ಪಶುಸಂಗೋಪನೆ ಇಲಾಖೆಯಲ್ಲಿ 22 ಹುದ್ದೆಗಳು, ಗ್ರೂಪ್ ಎ ಬಿಯಲ್ಲಿ ಯಾವುದೇ ಹುದ್ದೆಗಳು ಖಾಲಿ ಇಲ್ಲ. ಗ್ರೂಪ್ ಸಿಯಲ್ಲಿ 9 ಹುದ್ದೆಗಳು, ಟೋಟಲ್ 31 ಖಾಲಿ ಇದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ 7 ಗ್ರೂಪ್ ಎ ಇದ್ದರೆ ಗ್ರೂಪ್ ಬಿ ಅಥವಾ ಸಿ ಯಾವುದೇ ಹುದ್ದೆಗಳು ಖಾಲಿ ಇಲ್ಲ. ಸಹಕಾರ ಇಲಾಖೆಯಲ್ಲಿ ಒಟ್ಟು ಗ್ರೂಪ್ ಬಿಯಲ್ಲಿ 10, ಗ್ರೂಪ್ ಸಿಯಲ್ಲಿ 170 ಹುದ್ದೆಗಳು ಖಾಲಿ ಇದ್ದು ಒಟ್ಟು 180 ಹುದ್ದೆಗಳಿಗೆ ನೇಮಕಾತಿ ಚಾಲನೆ ಕೊಡಬೇಕಂತೇಳಿ ಸರ್ಕಾರದಿಂದ ತೀರ್ಮಾನ ಆಗಿದೆ. ಸಿಬ್ಬಂದಿ ಆಡಳಿತ ಮತ್ತು ಸುಧಾರಣೆಗಳ ಇಲಾಖೆ ಗ್ರೂಪ್ ಎಯಲ್ಲಿ 2 ಹುದ್ದೆಗಳು, ಗ್ರೂಪ್ ಸಿಯಲ್ಲಿ 56, ಟೋಟಲ್ 58 ಹುದ್ದೆಗಳು. ಈ ನೇಮಕಾತಿ ಪ್ರಕ್ರಿಯೆಗೆ ಪಾಲನ್ನ ಕೈಗೊಂಡಿದ್ದೇವೆ. ಪರಿಸರ ಮತ್ತು ಜೀವಿಶಾಸ್ತ್ರ ಒಟ್ಟು 92 ಹುದ್ದೆಗಳು ಖಾಲಿ ಇದೆ. ಇಂಧನ ಇಲಾಖೆಯಲ್ಲಿ ಗ್ರೂಪ್ ಸಿ ನೋಡಿ 2400 ಹುದ್ದೆಗಳು ಖಾಲಿ ಇದೆ. ನೇಮಕಾತಿ ಪ್ರಕ್ರಿಯೆಗೆ ಚಾಲನೆ ನೀಡಲು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಆರ್ಥಿಕ ಇಲಾಖೆಯಲ್ಲಿ 2243 ಹುದ್ದೆಗಳು, ಆಹಾರ ಮತ್ತು ನಾಗರಿಕ ಸರಬರಾಜುಯಲ್ಲಿ 3 ಹುದ್ದೆಗಳು, ಕೈಮಗ್ಗ ಜವಳಿಯಲ್ಲಿ 12 ಹುದ್ದೆಗಳು, ಆರೋಗ್ಯ ಮತ್ತು ನೋಡಿ ಆರೋಗ್ಯ ಇಲಾಖೆಯಲ್ಲಿ 1725 ಹುದ್ದೆಗಳು ಖಾಲಿ ಇದೆ. ದಯವಿಟ್ಟು ಆರೋಗ್ಯ ಇಲಾಖೆ ಆಗಿರಬಹುದು, ಪೊಲೀಸ್ ಇಲಾಖೆಯಲ್ಲಿ ಪ್ರಥಮವಾಗಿ ನೀವು ನೋಟಿಫಿಕೇಶನ್ ಮಾಡಿ ಒಂದು ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕು. ಯಾಕಂದರೆ ಸಿಬ್ಬಂದಿಗಳ ಕೊರತೆ, ನಾನು ಎಲ್ಲೇ ಆಸ್ಪತ್ರೆಯಲ್ಲಿ ಹೋಗಲಿ ಸಿಬ್ಬಂದಿ ಕೊರತೆ ಜಾಸ್ತಿ ಆಗಿದೆ. ಅದರಂತೆಯೇ ಉನ್ನತ ಶಿಕ್ಷಣ ವಿಭಾಗದಲ್ಲಿ 60, ಒಳ ಆಡಳಿತ 557, ವಸತಿಯಲ್ಲಿ 38, ಸಂಸ್ಕೃತಿ ಮತ್ತು ಕನ್ನಡ ಇಲಾಖೆಯಲ್ಲಿ 6, ಕಾರ್ಮಿಕ ಇಲಾಖೆಯಲ್ಲಿ 7 ಮತ್ತು ಮಧ್ಯಮ ಕೈಗಾರಿಕೆಯಲ್ಲಿ 42, ವೈದ್ಯಕೀಯ ಶಿಕ್ಷಣದಲ್ಲಿ 333, ಗಣಿ ಇಲಾಖೆಯಲ್ಲಿ 18, ಸಣ್ಣ ನೀರಾವರಿಯಲ್ಲಿ 21 ಮತ್ತು ಅಲ್ಪಸಂಖ್ಯಾತ ಮತ್ತು ಕಲ್ಯಾಣ ಇಲಾಖೆಯಲ್ಲಿ 784. ಹಾಗೆಯೇ ನೋಡಿ ಕಂದಾಯ ಇಲಾಖೆಯಲ್ಲಿ ಅದರಲ್ಲಿ 500 ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳನ್ನು ಒಳಗೊಂಡಂತೆ ಟೋಟಲ್ 1350 ಹುದ್ದೆಗಳು ಖಾಲಿ ಇದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ 351, ಪರಿಶಿಷ್ಟ ಜಾತಿಗಳ ಕಲ್ಯಾಣ ಇಲಾಖೆಯಲ್ಲಿ 892, ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯಲ್ಲಿ ಟೋಟಲ್ 200, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆಯಲ್ಲಿ 5267 ಹುದ್ದೆಗಳು. ನೋಡಿ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆಯಲ್ಲಿ ಮೊದಲು ನೋಟಿಫಿಕೇಶನ್ ಆಗಬೇಕು. ರೇಷ್ಮೆ ಸಂಬಂಧಪಟ್ಟಂಥ ಇಲಾಖೆಯಲ್ಲಿ 15, ಸಾರಿಗೆಯಲ್ಲಿ ಎಷ್ಟು ಪ್ರವಾಸೋದ್ಯಮ 5, ಸಾರಿಗೆಯಲ್ಲಿ 6847. ನೋಡಿ, ಸಾರಿಗೆ ಇಲಾಖೆಯಲ್ಲಿ ಏನು ನೋಟಿಫಿಕೇಶನ್ ಆಗುತ್ತೋ ನೀವು ಡ್ರೈವಿಂಗ್ ಲೈಸೆನ್ಸ್ ಮತ್ತು DL ಅನ್ನು ನೀವು ರೆಡಿ ಮಾಡಿಟ್ಕೋಬೇಕು. ರೆಡಿ ಮಾಡಿಟ್ಕೊಂಡ್ರೆ ನೋಟಿಫಿಕೇಶನ್ ಪ್ರಾರಂಭ ಆದ ಕೂಡಲೇ ನೀವು ಅಪ್ಲಿಕೇಶನನ್ನು ಹಾಕಬಹುದು. ನೀವು ಆ ಅರ್ಹತೆಗೆ ಒಳಗೊಳ್ತೀರ. ಇಂದಿನಿಂದನೇ ಆ ಕೆಲಸವನ್ನು ಶುರು ಮಾಡಿ. ನಗರಾಭಿವೃದ್ಧಿಯಲ್ಲಿ 185, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯಲ್ಲಿ 14, ಯುವಜನ ಮತ್ತು ಸೇವೆಗಳಲ್ಲಿ ಟೋಟಲ್ 4, ಒಟ್ಟು 24,300 ಹುದ್ದೆಗಳನ್ನು ಮೊದಲ ಹಂತದಲ್ಲಿ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕಂತೇಳಿ ಸರ್ಕಾರ ಅಧಿಸೂಚನೆ ಹೊರಡಿಸಲು ತುರಾತುರಿಯಲ್ಲಿ ಬೇಗನೆ ಇದೇ ವಾರದಲ್ಲಿ ನೇಮಕಾತಿ ಪ್ರಕ್ರಿಯೆ ಹೊರಬೀಳಂತಹ ಸಾಧ್ಯತೆಗಳು ಹೆಚ್ಚಿವೆ. ಎಲ್ಲ ವಿದ್ಯಾರ್ಥಿಗಳು ಆದಷ್ಟು ಬೇಗ ಸ್ಟಡಿ ಕಡೆಗೆ ಗಮನ ಕೊಡ್ತಾ
ಆದಷ್ಟು ಒಳ್ಳೆಯ ಸ್ಟಡಿಯನ್ನು ಮಾಡಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತಹ ವಿಚಾರ ವಿನಿಮಯಗಳನ್ನು ತಿಳ್ಕೊತ ಹೋಗಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ನೀವು ಕಂಡಂಥ ಕನಸು ನಿಮಗೆ ಒಳ್ಳೇದು ಮಾಡಲಿ, ನಿಮಗೆ ಕಂಡಂಥ ಕನಸು ನನಸಾಗಲಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.